Good morning, students. Welcome to economics classes. Today, we're going to discuss about one 4 marks question for your examination. That is, explain the examples of planned accumulation and decumulation of inventories. Explain the examples of planned accumulation and decumulation of ಇನ್ವೆಂಟ್ರೀಸ್ ಅಂದರೆ ಏನು ಅಂತ ಕೂಡ ಹೇಳ್ತೀರಿ. ಪ್ರಶ್ನೆ ಏನಂತಕ್ಕಂಥದ್ದು ಯೋಜಿತ ತಪಶೀಲು ಪಟ್ಟಿಯ ಸಂಗ್ರಹಣೆ ಮತ್ತು ಕುಸಿತ ಅಂತಕ್ಕಂಥದ್ದನ್ನು ಉದಾಹರಣೆ ಮೂಲಕ ವಿವರಿಸಿ ಅಂತಕ್ಕಂಥದ್ದು. ಯೋಜಿತ ತಪಶೀಲು ಪಟ್ಟಿಯ ಸಂಗ್ರಹಣೆ ಮತ್ತು ಯೋಜಿತ ತಪಶೀಲು ಪಟ್ಟಿಯ ಕುಸಿತವನ್ನು ಒಂದು ಉದಾಹರಣೆ ಮೂಲಕ ವಿವರಿಸಿರಿ ಅಂತಕ್ಕಂಥದ್ದು ಪ್ರಶ್ನೆ ಅಂತಕ್ಕಂಥದ್ದು. ಏನಿದೆ ಆನ್ಸರ್ ಅಂತ ಕೂಡ ಹೇಳ್ತೀರಿ. ಆನ್ಸರ್: ಇನ್ವೆಂಟ್ರೀಸ್ ಆರ್ ದಿ ಅನ್ಸೋಲ್ಡ್ ಗೂಡ್ಸ್. ಇನ್ವೆಂಟ್ರೀಸ್ ಅಂದರೆ ಏನಂತ ಕೂಡ ಹೇಳ್ತೀರಿ. ಇನ್ವೆಂಟ್ರೀಸ್ ಆರ್ ದಿ ಅನ್ಸೋಲ್ಡ್ ಅಂದರೆ ಮಾರಾಟವಾಗದ ಅಂತ ಕೂಡ ಹೇಳ್ಬೋದು. ಇನ್ವೆಂಟ್ರೀಸ್ ಆರ್ ದಿ ಅನ್ಸೋಲ್ಡ್ ಗೂಡ್ಸ್, ಅನ್ಯೂಸ್ಡ್ ರಾ ಮಟೀರಿಯಲ್ಸ್ ಅಥವಾ ಏನು ಉಪಯೋಗವಾಗದೇ ಇರುವಂಥ ಕಚ್ಚಾ ಸರಕುಗಳು. ಆರ್ ಸೆಮಿ ಫಿನಿಶ್ಡ್ ಗೂಡ್ಸ್ ಅಂದರೆ ಅರೆ ಉತ್ಪಾದಿತ ಅಥವಾ ಅರೆ ಅಂತಿಮ ಸರಕುಗಳು ಅಂತ ಕೂಡ ಹೇಳ್ಬೋದು. ಇನ್ವೆಂಟ್ರೀಸ್ ಅಂದರೆ ಏನಂತ ಕೂಡ ಹೇಳ್ತೀರಿ. ಮಾರಾಟವಾಗದ ವಸ್ತುಗಳಾಗಿರ್ಬೋದು ಅಥವಾ ಏನು ಉಪಯೋಗವಾಗದ ಕಚ್ಚಾ ಸರಕುಗಳಿರ್ಬೋದು ಅಥವಾ ಅರೆ ಅಂತಿಮ ಸರಕುಗಳಾಗಿರ್ಬೋದು ಅಂತ ಕೂಡ ಹೇಳ್ಬೋದು. ಇನ್ವೆಂಟ್ರೀಸ್ ಆರ್ ದಿ ಅನ್ಸೋಲ್ಡ್ ಗೂಡ್ಸ್ ಆರ್ ಅನ್ಯೂಸ್ಡ್ ರಾ ಮಟೀರಿಯಲ್ಸ್ ಆರ್ ಸೆಮಿ ಫಿನಿಶ್ಡ್ goods which a firm carries from a year to next year. ಅಂದರೆ ಇನ್ವೆಂಟ್ರೀಸ್ ಅನ್ನೋದ್ರೆ ಏನಂತ ಕೂಡ ಹೇಳ್ತಾರೆ. ಏನಂತಕ್ಕಂಥದ್ದು ಮಾರಾಟವಾಗದೇ ಇರತಕ್ಕಂಥ ವಸ್ತು ಇರ್ಬೋದು ಅಥವಾ ಉಪಯೋಗ ಆಗದೇ ಇರುವಂಥ ಕಚ್ಚಾ ಸರಕುಗಳಾಗಿರ್ಬೋದು ಅಥವಾ ಏನು ಅರೆ ಅಂತಿಮ ಸರಕುಗಳಾಗಿರ್ಬೋದು ಅಂತ ಕೂಡ ಹೇಳ್ತೀರಿ. ಯಾವ್ದು ಇವು ಒಂದು ಉದ್ಯಮ. ಅವು ಏನು ಮಾಡ್ತಾವೆ ಅಂದರೆ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಅವನೇನೇ ಮಾಡ್ತವೆ ಕ್ಯಾರಿ ಅಂತಂದರೆ ತೆಗೆದುಕೊಂಡು ಹೋಗ್ತವೆ ಅಂತಕ್ಕಂಥದ್ದಕ್ಕೆ ನಾವೇನು ಕರಿತೀವಿ, ತಪಶೀಲು ಪಟ್ಟಿ ಅಂಥೇಳಿ ಕರಿತೀವಿ. ಇನ್ವೆಂಟ್ರೀಸ್ ಆರ್ ದಿ ಅನ್ಸೋಲ್ಡ್ ಆರ್ ಅನ್ಯೂಸ್ಡ್ ರಾ ಮೆಟೀರಿಯಲ್ಸ್ ಆರ್ semi-finished goods which a firm carries from year to the next year. Change in the inventories may be planned or ಅನ್ಪ್ಲ್ಯಾನ್ಡ್. ಅದರ ಮುಖಾಂತರ ತಪಶೀಲು ಪಟ್ಟಿಯಲ್ಲಿನ ಬದಲಾವಣೆ ಅದು ಯೋಜಿತವಾಗಿರ್ಬೋದು ಅಥವಾ ಅಯೋಜಿತವಾಗಿ ಕೂಡ ಇರಬಹುದು ಅಂತ ಕೂಡ ಹೇಳ್ತಾರೆ. ಏನಂತಕ್ಕಂಥದ್ದು ತಪಶೀಲು ಪಟ್ಟಿಯಲ್ಲಿ ಬದಲಾವಣೆ ಯೋಜಿತವಾಗಿರ್ಬೋದು ಅಥವಾ ಅಯೋಜಿತವಾಗಿರ್ಬೋದು ಅಂತ ಕೂಡ ಹೇಳ್ತಕ್ಕಂಥದ್ದು. ಚೇಂಜ್ ಇನ್ ದ ಇನ್ವೆಂಟ್ರೀಸ್ ಮೇ ಬಿ ಪ್ಲ್ಯಾನ್ಡ್ ಆರ್ ಅನ್ಪ್ಲ್ಯಾನ್ಡ್. ಎ ಪ್ಲ್ಯಾನ್ಡ್ ಚೇಂಜ್ ಇನ್ ಇನ್ವೆಂಟ್ರೀಸ್ ಈಸ್ ದಿ change in the stock of inventories which has occurred in a planned way. ಅದರ ಮುಖಾಂತರ ಏನಂತ ಕೂಡ ಹೇಳ್ತೀರಿ, ಎ ಪ್ಲ್ಯಾನ್ಡ್ ಚೇಂಜ್ ಇನ್ ಇನ್ವೆಂಟ್ರೀಸ್. ಎ ಪ್ಲ್ಯಾನ್ಡ್ ಚೇಂಜ್ ಅಂದರೆ ಯೋಜಿತವಾಗಿ ಬದಲಾವಣೆ ಆಗ್ತಕ್ಕಂಥದ್ದು. ತಪಶೀಲು ಪಟ್ಟಿಯಲ್ಲಿ ಎಲ್ಲಿನ ಯೋಜಿತ ಬದಲಾವಣೆ ಅಂತ ಕೂಡ ಅಂದರೆ ಏನು ಅಂತ ಕೂಡ ಹೇಳಿದರೆ, ಎ ಪ್ಲ್ಯಾನ್ಡ್ ಚೇಂಜ್ ಇನ್ ಇನ್ವೆಂಟ್ರೀಸ್ ಈಸ್ ದಿ change in the stock of inventories which has occurred in a planned way. ಅಂದರೆ ಒಂದು ಯೋಜನೆ ಮುಖಾಂತರನೇ ನಾವೇನು ಮಾಡ್ತೀವಿ, ತಪಶೀಲು ಪಟ್ಟಿಯನ್ನು ಬದಲಾವಣೆ ಮಾಡ್ತೀವಿ. ಅದಕ್ಕೆ ನಾವೇನಂತೀವಿ, ಯೋಜಿತ ತಪಶೀಲು ಪಟ್ಟಿ ಅಂತ ಕೂಡ ಕರಿತೀವಿ ಅಂತಕ್ಕಂಥದ್ದು ಅಥವಾ ಯೋಜಿತ ತಪಶೀಲು ಪಟ್ಟಿಯ ಬದಲಾವಣೆ ಅಂಥೇಳಿ ಕರಿತೀವಿ. ಎ ಪ್ಲ್ಯಾನ್ಡ್ ಚೇಂಜ್ ಇನ್ ಇನ್ವೆಂಟ್ರೀಸ್ ಈಸ್ ದಿ ಚೇಂಜ್ ಇನ್ ದ ಸ್ಟಾಕ್ ಆಫ್ ಇನ್ವೆಂಟ್ರೀಸ್ ವಿಚ್ ಹ್ಯಾಸ್ ಅಕರ್ಡ್ ಇನ್ ಎ ಪ್ಲ್ಯಾನ್ಡ್ ವೇ. ಅಂದರೆ ಅದು ಹೆಂಗೆ ಕಂಡು ಬರ್ತದೆ ಅಂದರೆ ಯೋಜಿತ ರೀತಿಯಲ್ಲೇ ಕಂಡು ಬರ್ತದೆ ಅಂತ ಕೂಡ ಹೇಳ್ಬೋದು. ದ ಪ್ಲ್ಯಾನ್ಡ್ ಅಕ್ಯುಮುಲೇಷನ್ ಆ್ಯಂಡ್ ಡೆಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್ ಆರ್ ದಿ ಎಕ್ಸ್ಪ್ಲೇನ್ಡ್ ವಿತ್ ಎಕ್ಸಾಂಪಲ್ಸ್ ಆ್ಯಸ್ ಫಾಲೋಸ್. ಅದರ ಮುಖಾಂತರ ಈ ಯೋಜಿತ ಏನಂತಕ್ಕಂಥದ್ದು ತಪಶೀಲು ಪಟ್ಟಿಯ ಸಂಗ್ರಹಣೆ ಮತ್ತು ಕುಸಿತವನ್ನು ನಾವೇನು ಮಾಡ್ಬೋದು, ಒಂದು ಉದಾಹರಣೆ ಮುಖಾಂತರ ವಿವರಿಸಬಹುದು ಅಂತ ಕೂಡ ಹೇಳ್ತಾರೆ. ಈ ಮುಂದಿನಂತೆ ಒಂದು ಉದಾಹರಣೆ ಮೂಲಕ ಯೋಜಿತ ತಪಶೀಲು ಪಟ್ಟಿಯ ಸಂಗ್ರಹಣೆ ಮತ್ತು ಕುಸಿತವನ್ನು ವಿವರಿಸಬಹುದು ಅಂತ ಕೂಡ ಹೇಳ್ತಾರೆ. ಅಂದರೆ ಅಕ್ಯುಮುಲೇಷನ್, ಪ್ಲ್ಯಾನ್ಡ್ ಅಕ್ಯುಮುಲೇಷನ್ ಅಂದರೆ ಏನು ಮತ್ತು
ಪ್ಲ್ಯಾನ್ಡ್ ಡೆಕ್ಯುಮಿಲೇಷನ್ ಅಂತಂದರೆ ಏನು ಅಂತಂದು ಕೂಡ ಹೇಳ್ತಕ್ಕಂಥದ್ದು. ಅದನ್ನು ಒಂದು ಉದಾಹರಣೆ ಮೂಲಕ ವಿವರಣೆ ಮಾಡೋಣ ಅಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರ ಒಂದು ಉದಾಹರಣೆ ಹೇಳ್ತಾರೆ ನೋಡಿ. ಸಪೋಸ್ ಎ ಫರ್ಮ್ ವಾಂಟ್ಸ್ ಟು ಇನ್ಕ್ರೀಸ್ ದ ಇನ್ವೆಂಟ್ರೀಸ್ ಫ್ರಮ್ 200 T-shirts to 400 T-shirts ಡ್ಯೂರಿಂಗ್ ದಿ ಇಯರ್. ಅಂದರೆ ಒಂದು ವೇಳೆ ಅಂತ ಕೂಡ ಹೇಳ್ತೀರಿ, ಒಂದು ವೇಳೆ ಸಪೋಸ್ ಅಂತ ಕೂಡ ಹೇಳ್ತೀರಿ. ಸಪೋಸ್ ಎ ಫರ್ಮ್ ಅಂದರೆ ಒಂದು ಉದ್ದಿಮೆ ಅಂತ ಕೂಡ ಹೇಳ್ತೀವಿ. ವಾಂಟ್ಸ್ ಟು ಇನ್ಕ್ರೀಸ್ ಅಂದರೆ ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಬಯಸ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಸಪೋಸ್ ಎ ಫರ್ಮ್ ವಾಂಟ್ಸ್ ಟು ಇನ್ಕ್ರೀಸ್ ದ ಇನ್ವೆಂಟ್ರೀಸ್ ಅಂದರೆ ತಪ್ಸೀಲು ಪಟ್ಟಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಬಯಸ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಎಲ್ಲಿಂದ ಅಂತ ಕೂಡ ಹೇಳ್ತೀರಿ, ಫ್ರಾಮ್ 200 T-shirts to 400 T-shirts ಡ್ಯೂರಿಂಗ್ ದಿ ಇಯರ್. ಒಂದು ಅವಧಿಯಲ್ಲಿ ಏನಂತಕ್ಕಂಥದ್ದು 200 T-shirtದಿಂದ 400 T-shirtಗೆ ಏನಂತಕ್ಕಂಥದ್ದು ತಪ್ಸೀಲು ಪಟ್ಟಿಯನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಬಯಸ್ತದೆ ಅಂತಕ್ಕಂಥದ್ದು ಅಥವಾ ಬಯಸಿದರೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಸಪೋಸ್ ಎ ಫರ್ಮ್ ವಾಂಟ್ಸ್ ಟು ಇನ್ಕ್ರೀಸ್ ದ ಇನ್ವೆಂಟ್ರೀಸ್ ಫ್ರಮ್ 200 T-shirts to 400 T-shirts ಡ್ಯೂರಿಂಗ್ ದಿ ಇಯರ್. ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾರೆ ನೋಡಿ. ಅದ್ರ ಜೊತೆಗೆ ಏನಂತಕ್ಕಂಥದ್ದು ನಿರೀಕ್ಷೆ ಏನಿದೆ ಅಂತ ಕೂಡ ಹೇಳ್ತಾರೆ ನೋಡಿ. ಎಕ್ಸ್ಪೆಕ್ಟಿಂಗ್ ಸೇಲ್ಸ್ ಆಫ್ 2000 T-shirts ಡ್ಯೂರಿಂಗ್ ದಿ ಇಯರ್. ಅದ್ರ ಮುಖಾಂತರ ಆ ವರ್ಷದಲ್ಲಿ ಎಷ್ಟು T-shirtಗಳನ್ನು ಅದು ಮಾರಾಟ ಮಾಡಲಿಕ್ಕೆ ನಿರೀಕ್ಷೆ ಇಟ್ಟುಕೊಂಡಿದೆ ಅಂತ ಹೇಳ್ತಾರೆ. 2000 T-shirtಗಳನ್ನು ಮಾರಾಟ ಮಾಡಲಿಕ್ಕೆ ನಿರೀಕ್ಷೆ ಇಟ್ಟುಕೊಂಡಿದೆ. ಅದರ ಜೊತೆಗೆ ಎಷ್ಟು ಇನ್ವೆಂಟ್ರೀಸನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ. ಅಂದರೆ ಮಾರಾಟದ ಪ್ರಮಾಣ ಎಷ್ಟಿರಬೇಕು ಈ ವರ್ಷದಲ್ಲಿ 2000 ಇರಬೇಕು. ಅದೇ ರೀತಿಯಾಗಿ ಇನ್ವೆಂಟ್ರೀಸ್ ಪ್ರಮಾಣ ಏನಿರಬೇಕಂತ ಹೇಳ್ತಾರೆ 200ರಿಂದ 400 T-shirt ಹೆಚ್ಚಾಗಬೇಕು ಅಂತಕ್ಕಂಥದ್ದು ಇದು ಯೋಜಿತ ತಪ್ಸೀಲು ಪಟ್ಟಿ ಅಂತ ಕೂಡ ಹೇಳ್ತಕ್ಕಂಥದ್ದು ಅಥವಾ ಯೋಜಿತ ತಪ್ಸೀಲು ಪಟ್ಟಿಯ ಸಂಗ್ರಹಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉದಾಹರಣೆ. ಏನಂತ ಹೇಳ್ತೀರಿ, 200ರಿಂದ 400ಗೆ T-shirtsನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು ಅಥವಾ ಇನ್ವೆಂಟ್ರೀಸನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು. ಅದರ ಮುಖಾಂತರ ಆ ಅವಧಿಯಲ್ಲಿ ಎಷ್ಟು ಮಾರಾಟ ಮಾಡಬೇಕು ಅನ್ನೋ ನಿರೀಕ್ಷೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಹೌದಾ? ಅದಕ್ಕೋಸ್ಕರ ಎಷ್ಟು ಉತ್ಪಾದನೆ ಮಾಡಬೇಕು ಆ ವರ್ಷದಲ್ಲಿ ಅಂತ ಕೂಡ ಹೇಳುವಂಥದ್ದು. ದ ಫರ್ಮ್ ಪ್ರೊಡ್ಯೂಸಸ್ 2000 + 200 = 2200 T-shirts ಇನ್ ದ್ಯಾಟ್ ಇಯರ್. ಅದಕ್ಕೋಸ್ಕರ ಏನು ಮಾಡ್ತದೆ ಅಂತಕ್ಕಂಥದ್ದು ಉದ್ದಿಮೆ 2200 T-shirtಗಳನ್ನು ಆ ಅವಧಿಯಲ್ಲಿ ಏನು ಮಾಡ್ತದೆ ಉತ್ಪಾದನೆ ಮಾಡ್ತದೆ. ಆ ಅವಧಿಯಲ್ಲಿ ಏನು ಮಾಡ್ತದೆ ಉತ್ಪಾದನೆ ಮಾಡ್ತದೆ. 2200 ಯಾಕೆ ಉತ್ಪಾದನೆ ಮಾಡ್ತದೆ ಅಂತ ಕೂಡ ಹೇಳುವಂಥದ್ದು ಇಲ್ಲಿ ಮುಂದೆ ನಿಮಗೆ ನೋಡ್ಬೋದು ಅಂತಕ್ಕಂಥದ್ದು. ಇಫ್ ದ ಸೇಲ್ಸ್ ಆರ್ ಆ್ಯಕ್ಚುಲಿ 2000 T-shirts, ದ ಫರ್ಮ್ ಎಂಡ್ಸ್ ಅಪ್ ವಿತ್ ಎ ರೈಸ್ ಇನ್ ಇನ್ವೆಂಟ್ರೀಸ್. ಅದ್ರ ಮುಖಾಂತರ ಆ್ಯಕ್ಚುಯಲ್ ಸೇಲ್ಸ್ ಏನಿದೆ ಅಂತ ಕೂಡ ಹೇಳ್ತೀರಿ. ಒಂದು ವೇಳೆ ಆ್ಯಕ್ಚುಯಲ್ ಏನಂತಕ್ಕಂಥದ್ದು ವಾಸ್ತವವಾಗಿರ್ತಕ್ಕಂಥ ಮಾರಾಟ ಏನಂತ ಕೂಡ ಹೇಳ್ತೀರಿ 2000 T-shirts ಅಂತಕ್ಕಂಥದ್ದು. ಅದ್ರ ಮುಖಾಂತರ ದ ಫರ್ಮ್ ಎಂಡ್ಸ್ ವಿತ್ ವಾಟ್ ಎ ರೈಸ್ ಇನ್ ಇನ್ವೆಂಟ್ರೀಸ್. ಅದ್ರ ಮುಖಾಂತರ ನಾವು ಇನ್ವೆಂಟ್ರೀಸನ್ನು ಕೂಡ ಹೆಚ್ಚು ಮಾಡ್ಕೋಬೇಕಂತ ಹೇಳಿ ಬಯಸಿದ್ದೀವಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಎಷ್ಟು ಇನ್ವೆಂಟ್ರೀಸ್ ಹೆಚ್ಚು ಮಾಡ್ಕೋಬೇಕು 200 to 400 ಅಂತಕ್ಕಂಥದ್ದು. ಸೇಲ್ಸ್ ಎಷ್ಟು ಮಾಡಬೇಕಂತ ಅಂದ್ಕೊಂಡಿದ್ದೀವಿ 2000 ಅಂತಕ್ಕಂಥದ್ದು. ಎಷ್ಟು ಉತ್ಪಾದನೆ ಮಾಡಬೇಕಾಗಾದ್ರೆ 2200 ಮಾಡಬೇಕು. ಅದ್ರ ಮುಖಾಂತರ ಆ್ಯಕ್ಚುಯಲ್ ಸೇಲ್ಸ್ ಏನಿದೆ 2000 ಇದೆ. ಅದ್ರ ಮುಖಾಂತರ ಇನ್ವೆಂಟ್ರೀಸ್ ರೇಟನ್ನು ನಾವು ಹೆಚ್ಚು ಮಾಡ್ಬೇಕಾದ್ರೆ ಎಷ್ಟು ಮಾರಾಟ ಮಾಡಬೇಕು ಅನ್ನೋದು ಮುಖ್ಯವಾಗಿ ಇಲ್ಲಿ ಬರ್ತದೆ ನೋಡ್ಬೋದು ಅಂತ ಕೂಡ ಹೇಳಬಹುದು. ದ ನ್ಯೂ ಸ್ಟಾಕ್ ಆಫ್ ಇನ್ವೆಂಟ್ರೀಸ್ ಈಸ್ 400 T-shirts. ಅದ್ರ ಮುಖಾಂತರ ಹೊಸ ಏನಂತಕ್ಕಂಥದ್ದು ಸಂಗ್ರಹಣೆ ಅಂತಕ್ಕಂಥದ್ದು ತಪ್ಸೀಲು ಪಟ್ಟಿಯ ಸಂಗ್ರಹಣೆ ಎಷ್ಟು ಅಂತ ಕೂಡ ಹೇಳ್ತೀರಿ 400 T-shirts ಅಂತಕ್ಕಂಥದ್ದು. ದ ನ್ಯೂ ಸ್ಟಾಕ್ ಆಫ್ ಇನ್ವೆಂಟ್ರೀಸ್ ಈಸ್ 400 T-shirts ವಿಚ್ ವಾಸ್ ಪ್ಲ್ಯಾನ್ಡ್ ಬೈ ದಿ ಫರ್ಮ್. ಇದು ಏನಂತಕ್ಕಂಥದ್ದು ಒಂದು ಉದ್ದಿಮೆ ಮಾಡಿಕೊಂಡಿರ್ತಕ್ಕಂಥ ಒಂದು ಯೋಜನೆ ಅಂತಕ್ಕಂಥದ್ದು ಕೂಡ ಹೇಳಬಹುದು. ದಿಸ್ ಈಸ್ ಪ್ಲ್ಯಾನ್ಡ್ ವಾಟ್ ಅಕ್ಯುಮಿಲೇಷನ್. ದಿಸ್ ಈಸ್ ಪ್ಲ್ಯಾನ್ಡ್ ಅಕ್ಯುಮಿಲೇಷನ್ ಅಂತ ಕೂಡ ಹೇಳಬಹುದು ಅಂತಕ್ಕಂಥದ್ದು. ದಿಸ್ ಈಸ್ ಪ್ಲ್ಯಾನ್ಡ್ ಅಕ್ಯುಮಿಲೇಷನ್. ಅದ್ರ ಮುಖಾಂತರ ಆನ್ ದ ಅದರ್ ಹ್ಯಾಂಡ್ if the firm had wanted to reduce the inventories from 200 to
50. ಇನ್ನೊಂದು ರೀತಿಯಾಗಿ ಇನ್ನೊಂದು ಕಡೆ ಏನು ಮಾಡ್ತದೆ ಅಂತ ಕೂಡ ಹೇಳ್ತೀರಿ, ದ ಫರ್ಮ್ ವಾಂಟೆಡ್ ಟು ರಿಡ್ಯೂಸ್ ದೇರ್ ಇನ್ವೆಂಟ್ರೀಸ್. ಅಂದರೆ ಉದ್ದಿಮೆ ಏನು ಬಯಸ್ತದೆ ಅಂತ ಕೂಡ ಹೇಳಿದರೆ ತನ್ನ ಏನಂತಕ್ಕಂಥದ್ದು ತಪಶೀಲು ಪಟ್ಟಿಯ ಸಂಗ್ರಹಣೆಯನ್ನು 200ರಿಂದ 50ಕ್ಕೆ ಇಳಿಸಲಿಕ್ಕೆ ಬಯಸ್ತದೆ ಅಂತಕ್ಕಂಥದ್ದು. ದೆನ್ ಇಟ್ ವುಡ್ ಪ್ರೊಡ್ಯೂಸ್ 2000 ಮೈನಸ್ 150 ಟಿ ಶರ್ಟ್ಸ್. ಅದರ ಮುಖಾಂತರ ಎಷ್ಟು ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ನಾವು 200ರಿಂದ 50ಕ್ಕೆ ತಪಶೀಲು ಪಟ್ಟಿಯನ್ನು ಇಳಿಸ್ಬೇಕಾದ್ರೆ, ಕುಸಿತ ಮಾಡಬೇಕಾದ್ರೆ, ಡೆಕ್ಯುಮಿಲೇಷನ್ ಮಾಡಬೇಕಾದ್ರೆ ಎಷ್ಟು ಉತ್ಪಾದನೆ ಮಾಡಬೇಕು ಅಂತ ಕೂಡ ಹೇಳಿದರೆ 2000 ಮೈನಸ್ 150 ದಟ್ ಈಸ್ ಈಕ್ವಲ್ ಟು ವಾಟ್ 1850 ಟಿ ಶರ್ಟ್ಸ್. ಎಷ್ಟು ಉತ್ಪಾದನೆ ಮಾಡಬೇಕೀಗ 1850 ಟಿ ಶರ್ಟ್ಗಳನ್ನು ಉತ್ಪಾದನೆ ಮಾಡಬೇಕು ಅಂತ ಕೂಡ ಹೇಳ್ತೀವಿ. ಯಾಕಂತ ಕೇಳಿದರೆ ದಿಸ್ ಈಸ್ ಬಿಕಾಸ್ ಇಟ್ ಪ್ಲ್ಯಾನ್ಸ್ ಟು ಸೆಲ್ 150 ಟಿ ಶರ್ಟ್ಸ್ ಔಟ್ ಆಫ್ ದಿ ಇನ್ವೆಂಟ್ರೀಸ್ ಆಫ್ 200 ಟಿ ಶರ್ಟ್ಸ್. ಅದ್ರ ಮುಖಾಂತರ ಯಾಕೆ ಇಷ್ಟೇ ಟಿ ಶರ್ಟ್ಗಳನ್ನ ಯಾಕೆ ಉತ್ಪಾದನೆ ಮಾಡಬೇಕಂದ್ರೆ 1850ನೇ ಯಾಕೆ ಉತ್ಪಾದನೆ ಮಾಡಬೇಕಂತ ಕೇಳಿದ್ರೆ 150 ಟಿ ಶರ್ಟನ್ನು ಎದರಿಂದ ನಾವು ತೆಗೆದುಕೊಂಡು ಮಾರಾಟ ಮಾಡಬೇಕು. ಇನ್ವೆಂಟ್ರಿ ಒಳಗೆ ಈಗಾಗಲೇ ಎಷ್ಟಿದ್ದಾವೆ 200 ಟಿ ಶರ್ಟ್ ಇದ್ದಾವೆ. ಅದರಲ್ಲಿ ಏನು ವಿಡ್ರಾ ಮಾಡ್ಕೋಬೇಕು 150 ವಿಡ್ರಾ ಮಾಡ್ಕೋಬೇಕು, ತೊಗೊಂಡು ಅದನ್ನೇನು ಮಾಡಬೇಕು ಮಾರಾಟ ಮಾಡಬೇಕು ಅಂತಕ್ಕಂಥದ್ದು. ದಿಸ್ ಈಸ್ ಬಿಕಾಸ್ ಇಟ್ ಪ್ಲ್ಯಾನ್ಸ್ ಟು ಸೆಲ್ 150 ಟಿ ಶರ್ಟ್ಸ್ ಔಟ್ ಆಫ್ ಇನ್ವೆಂಟ್ರಿ ಆಫ್ 200 ಟಿ ಶರ್ಟ್ಸ್. ಇಟ್ ಸ್ಟಾರ್ಟ್ಸ್ ವಿತ್ ದೆನ್ ದ ಇನ್ವೆಂಟ್ರಿ at the end of the year becomes the what 200 minus 150 is equal to 50. ಅದರ ಮುಖಾಂತರ ಏನಂತಕ್ಕಂಥದ್ದು ಈ ವರ್ಷದಲ್ಲಿ ಎಷ್ಟು ನಾವು ಇನ್ವೆಂಟ್ರಿಗಳನ್ನು ಕುಸಿತ ಮಾಡಬೇಕು, ಕಡಿಮೆ ಮಾಡಬೇಕಂತೇಳಿ ಉದ್ದೇಶ ಇದೆ, ಬಯಕೆ ಇದೆ ಉದ್ದಿಮೆದು. 200ರಿಂದ 50ಕ್ಕೆ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು. ಅದ್ರ ಮುಖಾಂತರ ಎಷ್ಟು ಆ್ಯಕ್ಚುಯಲ್ ಆಗಿ ಎಷ್ಟು ಉತ್ಪಾದನೆ ಮಾಡಬೇಕು ಅಂತ ಕೂಡ ನೋಡಬೇಕಾಗುತ್ತೆ. ಈಗಾಗಲೇ ಏನು ಇನ್ವೆಂಟ್ರಿಗಳು 200 ಇದ್ದಾವೆ, ಅದನ್ನೇನು ಮಾಡಬೇಕು 50ಕ್ಕೆ ನಾವು ರಿಡ್ಯೂಸ್ ಮಾಡಬೇಕಾದ್ರೆ ಈ ಉತ್ಪಾದನೆ ಎಷ್ಟು ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ 2000 ಮೈನಸ್ 150 ದಟ್ ಈಕ್ವಲ್ ಟು 1850 ಅಂತಕ್ಕಂಥದ್ದು ಎಷ್ಟು ನಾವು ಈ ವರ್ಷದಲ್ಲಿ ಉತ್ಪಾದನೆ ಮಾಡಬೇಕು 1850 ಉತ್ಪಾದನೆ ಮಾಡಬೇಕು. ಯಾಕೆ ಇಷ್ಟೇ ಉತ್ಪಾದನೆ ಮಾಡಬೇಕಂದ್ರೆ ಈಗಾಗಲೇ ನಾವು ಏನು ಮಾಡ್ತೀವಿ 200 ಇನ್ವೆಂಟ್ರಿ ಇದ್ದಾವೆ. ಇನ್ವೆಂಟ್ರಿ ಒಳಗಿರುವಂಥ ಎಷ್ಟನ್ನು ನಾವು ವಿಡ್ರಾ ಮಾಡ್ಕೋಬೇಕು 150 ವಿಡ್ರಾ ಮಾಡ್ಕೋಬೇಕು. ಅದರ ಮುಖಾಂತರ ಏನು ಇದು 1850 ಆಗ್ತದೆ. 1850 ಪ್ಲಸ್ 150 ಅಂತ ಕೇಳಿದ್ರೆ ಏನಾಗ್ತದೆ, ಇದು ಎಷ್ಟಾಗ್ತದೆ 2000 ಆಗ್ತದೆ ಅಂತ ಕೂಡ ಹೇಳ್ತೀರಿ. 2000ದೊಳಗೆ ಏನಂತಕ್ಕಂಥದ್ದು ಕೂಡ ನಾವು ಹೇಳ್ತಕ್ಕಂಥದ್ದು 50ನ್ನು ಇನ್ವೆಂಟ್ರಿಯಾಗಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ ಅಂತಕ್ಕಂಥ ಕೂಡ ಹೇಳಬಹುದು. ಇನ್ವೆಂಟ್ರಿಯಾಗಿ ಮಾಡ್ಕೋಬೇಕಂತ ಅಂದಾಗ ಎಷ್ಟು ಉಳಿತದೆ ಅಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು. ಏನಂತಕ್ಕಂಥದ್ದು ದಿಸ್ ಈಸ್ ಬಿಕಾಸ್ ಇಟ್ ಪ್ಲ್ಯಾನ್ಸ್ ಟು ಸೆಲ್ 150 ಟಿ ಶರ್ಟ್ಸ್ ಔಟ್ ಆಫ್ ದ ಇನ್ವೆಂಟ್ರಿ ಆಫ್ 200 ಟಿ ಶರ್ಟ್ಸ್ ಇಟ್ ಸ್ಟಾರ್ಟೆಡ್ ವಿತ್. ದೆನ್ the inventory at the end of the year becomes 200 minus 150 is equal to 50. ಏನಾಗ್ತದೆ ಅವಾಗ 200 ಮೈನಸ್ 150 is equal to 50 ಟಿ ಶರ್ಟ್ಸ್ ಆಗ್ತದೆ. ವಿಚ್ ದ ಫರ್ಮ್ ವಾಟ್ ವಾಂಟ್ಸ್ ಅಂತಕ್ಕಂಥದ್ದು ಇದು ಉದ್ದಿಮೆ ಬಯಸಿರುವಂಥ ಒಂದು ಏನಂತಕ್ಕಂಥದ್ದು ಡೆಕ್ಯುಮಿಲೇಷನ್ ಇನ್ ಇನ್ವೆಂಟ್ರೀಸ್ ಅಂತ ಕೂಡ ಹೇಳ್ಬೋದು. ಇಫ್ ದ ಸೇಲ್ಸ್ ಟರ್ನ್ ಔಟ್ ಟು ಬಿ 2000, if the sales turn out to be 2000 t-shirts as expected by the firm. ಅದ್ರ ಮುಖಾಂತರ ಉದ್ದಿಮೆ ಎಷ್ಟು ಮಾಡ್ಬೇಕಂತ ಬಯಸಿದೆ ಮಾರಾಟ 2000 ಮಾಡಬೇಕಾಗಿದೆ ಅಂತ ಬಯಸಿದೆ, ಅಷ್ಟು ಉದ್ದಿಮೆ ಮಾರಾಟ ಮಾಡ್ತದೆ ಅಂತ ಕೂಡ ಹೇಳ್ತೀರಿ. ದ ಫರ್ಮ್ ವಿಲ್ ಬಿ ಲೆಫ್ಟ್ ವಿತ್ ದ ಪ್ಲ್ಯಾನ್ಡ್ ರೆಡ್ಯೂಸ್ಡ್ ಇನ್ವೆಂಟ್ರೀಸ್ ಆರ್ ಡೆಕ್ಯುಮಿಲೇಷನ್ ಆಫ್ 50 ಟಿ ಶರ್ಟ್ಸ್. ಅದ್ರ ಮುಖಾಂತರ ಏನು ಮಾಡ್ತದೆ ಉದ್ದಿಮೆ ಏನಂತಕ್ಕಂಥದ್ದು ಎಷ್ಟು ಉಳಿಸ್ಕೊಳ್ತದೆ ಅಂತಕ್ಕಂಥದ್ದು 50 ಟಿ ಶರ್ಟ್ಗಳನ್ನು ಕುಸಿತವಾಗಿ ಮಾಡ್ಕೊಳ್ತದೆ, ಇನ್ವೆಂಟ್ರಿಗಳು ಕುಸಿತವಾಗಿ ಮಾಡ್ಕೊಳ್ತದೆ. ದ ಫರ್ಮ್ ವಿಲ್ ಬಿ ಲೆಫ್ಟ್ ವಿತ್ ದ ಪ್ಲ್ಯಾನ್ಡ್ ಡೆಕ್ಯುಮಿಲೇಷನ್ ಇನ್ವೆಂಟ್ರಿ ಆಫ್ 50 ಟಿ ಶರ್ಟ್ಸ್ ಅಂತಕ್ಕಂಥದ್ರ ಮುಖಾಂತರ 50 ಟಿ ಶರ್ಟನ್ನು ಏನು ಮಾಡ್ತದೆ ಡೆಕ್ಯುಮಿಲೇಟೆಡ್ ಇನ್ವೆಂಟ್ರಿಯಾಗಿ ಹೊಂದ್ತದೆ ಅಂತ ಕೂಡ ಹೇಳ್ಬೋದು. These are the two instances of planned accumulation and planned decumulation of inventories. ಇವು ಎರಡು ಮುಖ್ಯವಾಗಿರ್ತಕ್ಕಂಥ ಉದಾಹರಣೆಗಳು ಅಂತ ಕೂಡ ಹೇಳ್ಬೋದು ಅಂತಕ್ಕಂಥದ್ದು. ಎತ್ತರು ಅಂತ ಕೂಡ ಹೇಳ್ತಕ್ಕಂಥದ್ದು ಹೇಳಿದರೆ ಏನಂತಕ್ಕಂಥದ್ದು
ಎಷ್ಟು ಅಕ್ಯುಮಿಲೇಷನ್ ಹೆಂಗೆ ಮಾಡ್ತೀರಿ ಮತ್ತು ಡೆಕ್ಯುಮಿಲೇಷನ್ ಹೆಂಗೆ ಮಾಡ್ತೀರಿ ಅನ್ನೋಕ್ಕೋಸ್ಕರ ಉದಾಹರಣೆ ಕೊಟ್ಟಿದ್ದಾರೆ. ಈಗ ಉದ್ದಿಮೆ ಹತ್ರ ಎಷ್ಟಿದೆ, ಇನ್ವೆಂಟ್ರೀಸ್ ಎಷ್ಟಿದ್ದಾವೆ, 200 ಇದ್ದಾವೆ. ಅದರ ಮುಖಾಂತರ ಅಷ್ಟು ಅದನ್ನು ಅಕ್ಯುಮುಲೇಟ್ ಮಾಡಬೇಕನ್ನೋ ಯೋಜನೆ ಇದೆ. 400 ಮಾಡಬೇಕು, 400 ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆ ಇದೆ. ಅದ್ರ ಮುಖಾಂತರ ಎಷ್ಟು ಮಾರಾಟ ಮಾಡಬೇಕು ಅಂದ್ಕೊಂಡಿದೆ ಈ ಅವಧಿಯಲ್ಲಿ, ಅದು 2000 ಅಂತ ಕೂಡ ಆಗುತ್ತೆ ರೀ. ಅದ್ರ ಮುಖಾಂತರ ಎಷ್ಟು ಉತ್ಪಾದನೆ ಮಾಡಬೇಕಾಗುತ್ತೆ ನಾವು, ಯಾಕಂದರೆ ನಾವು ಇನ್ವೆಂಟ್ರೀಸನ್ನು 200 to 400 ಮಾಡಬೇಕು. ಅದ್ರ ಮುಖಾಂತರ ಎಕ್ಸ್ಪೆಕ್ಟೆಡ್ ಏನಂತಕ್ಕಂಥದ್ದು ಸೇಲ್ಸ್ ಎಷ್ಟಿರಬೇಕು, 2000 ಇರಬೇಕಂತಕ್ಕಂಥ ವ್ಯವಸ್ಥೆ ಇರುವಾಗ ಎಷ್ಟು ಉತ್ಪಾದನೆ ಮಾಡಬೇಕಾಗುತ್ತೆ, 2200 ಮಾಡಬೇಕಾಗುತ್ತೆ. ಅದ್ರ ಮುಖಾಂತರ ಉತ್ಪಾದನೆ ಮಾಡಬೇಕಾಗುತ್ತೆ. ಅದ್ರ ಮುಖಾಂತರ ಎಷ್ಟು ಮಾರಾಟ ಮಾಡ್ತೀರಿ, ಆ್ಯಕ್ಚುಯಲಾಗಿ 2000 ಮಾಡ್ತೀರಿ. ಅದ್ರ ಮುಖಾಂತರ ಏನಾಗ್ತದೆ, 200 ಇನ್ವೆಂಟ್ರೀಸ್ ಇದ್ದು ಏನಾಗ್ತದೆ, ಇಲ್ಲಿ ಮಾರಾಟವಾಗದೆ 200 ಉಳಿತದೆ ಅಂತಕ್ಕಂಥ 2200 ನಾವು ಉತ್ಪಾದನೆ ಮಾಡಿರ್ತೀವಿ, ಅದರಲ್ಲಿ 2000 ಅಷ್ಟೇ ಮಾರಾಟ ಆಗ್ತದೆ. ಅದ್ರ ಮುಖಾಂತರ 200 ಉಳಿತದೆ. ಅದ್ರ ಮುಖಾಂತರ ಎಂಡ್ ಏನಾಗ್ತದೆ ಅಂತ ಕೂಡ ಹೇಳ್ತೀರಿ, ಎಂಡ್ ಶಿಫ್ಟ್ ದ ರೈಸ್ ಇನ್ ದ ಇನ್ವೆಂಟ್ರೀಸ್. ಅದೇ ಏನಾಗ್ತದೆ 200 to 400ಗೆ ಏನಾಗ್ತದೆ, ಇನ್ವೆಂಟ್ರೀಸ್ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ಅಂತ ಹೇಳ್ತೀರಿ. ದ ನ್ಯೂ ಸ್ಟಾಕ್ ಆಫ್ ದಿ ಇನ್ವೆಂಟ್ರೀಸ್ ಈಸ್ 400 ಟಿ-ಶರ್ಟ್ಸ್ ಅಂತ ಕೂಡ ಹೇಳ್ತೀರಿ, ವಿಚ್ ಈಸ್ ಪ್ಲ್ಯಾನ್ಡ್ ಬೈ ದಿ ಫರ್ಮ್ ಅಂತಕ್ಕಂಥದ್ದು. ದಿಸ್ ಈಸ್ ಕಾಲ್ಡ್ ಆ್ಯಸ್ ದಿ ಪ್ಲ್ಯಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್ ಅಂಥೇಳಿ ಹೇಳ್ಬೋದು ಅನ್ನೋದು ಈಗಾಗಲೇ ನಾನು ಹೇಳಿದ್ದೀನಿ. ಅದ್ರ ಮುಖಾಂತರ ಇನ್ನೊಂದು ಕಡೆ ಏನಂತಕ್ಕಂಥದ್ದು, ಉದ್ದಿಮೆ ಏನು ಬಯಸ್ತದೆ ಅಂದರೆ, ತನ್ನ ಈಗಾಗಲೇ ಏನಿದೆ ಅಂತ ಕೂಡ ಹೇಳ್ತೀರಿ, ಇನ್ವೆಂಟ್ರೀಸು 200 ಇದೆ. ಆ 200 ಎಷ್ಟಕ್ಕೆ ರಿಡ್ಯೂಸ್ ಮಾಡಬೇಕಂತ ಬಯಸ್ತದೆ, 50ಗೆ ರಿಡ್ಯೂಸ್ ಮಾಡಬೇಕಾಗ್ತದೆ ಅಂತ ಕೂಡ ಮಾಡಬೇಕಂತ ಬಯಸ್ತದೆ. ಅಂದಾಗ ಉತ್ಪಾದನೆ ಎಷ್ಟು ಮಾಡಬೇಕು ನಾವು ಅಂತ ಕೂಡ ಹೇಳ್ತೀರಿ, 2000 ಮೈನಸ್ 150 ಈಸ್ ಈಕ್ವಲ್ ಟು 1850 ಮಾಡಬೇಕು ಅಂತ ಹೇಳ್ತೀವಿ. ಯಾಕಂತ ಕೇಳಿದರೆ ನಮ್ಮದು ಇನ್ವೆಂಟ್ರಿನೂ ಕೂಡ ರಿಡ್ಯೂಸ್ ಆಗಬೇಕು ಮತ್ತು ಆ್ಯಕ್ಚುಯಲ್ ನಾವು ಎಕ್ಸ್ಪೆಕ್ಟೆಡ್ ಸೇಲ್ಸ್ ಎಷ್ಟು ಆಗಬೇಕು, 2000 ಇರಬೇಕು ಅಂತ ಕೂಡ ಇದ್ದಾಗ ಎಷ್ಟು ಉತ್ಪಾದನೆ ಮಾಡಿದರೆ ನಾವು ಆ್ಯಕ್ಚುಯಲಾಗಿ 2000 ಸೇಲ್ಸ್ ಮಾಡ್ಬೋದು. ಅದ್ರ ಮುಖಾಂತರ 50ಗೆ 200 to 50ಗೆ ಏನು ಡಿಕ್ಯುಮುಲೇಟ್ ಮಾಡಬೇಕು ಅನ್ನೋದು ಕೂಡ ಮುಖ್ಯವಾಗಿರ್ತದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ 1850 ಟಿ-ಶರ್ಟ್ಸನ್ನು ಉತ್ಪಾದನೆ ಮಾಡ್ತೀವಿ. ಯಾಕಂತ ಕೇಳಿದರೆ ಏನಾಗ್ತದೆ, 1850 ಪ್ಲಸ್ 150 ಎಲ್ಲಿದಂತಂದರೆ ಇದು ಇನ್ವೆಂಟ್ರಿ ಒಳಗಿರುವಂಥದ್ದು. ಅದರಲ್ಲಿ ನಾವು ತಗೊಂಡು ಅಂದರೆ 1850 ಪ್ಲಸ್ 150 ಈಕ್ವಲ್ ಟು 2000 ಪೀಪಲ್ ಆರ್ ಗೋಯಿಂಗ್ ಟು ಸೆಲ್ ಇನ್ ದ ಮಾರ್ಕೆಟ್. ಅದರ ಮುಖಾಂತರ ಡೆಕ್ಯುಮುಲೇಷನ್ ಎಷ್ಟಾಯಿತು ಇನ್ವೆಂಟ್ರೀಸ್ ಒಳಗೆ ಅಂತ ಕೇಳಿದರೆ, ಅಲ್ಲಿ 150 ವಿಡ್ರಾಲ್ ಮಾಡ್ಕೋದ್ರಿಂದ ಏನಾಗ್ತದೆ, 50 ಉಳಿತದೆ ಅಂತ ಕೂಡ ಹೇಳ್ತೀರಿ. ಅದೇ ಏನಾಗ್ತದೆ, ಪ್ಲ್ಯಾನ್ಡ್ ಡೆಕ್ಯುಮುಲೇಷನ್ ಆಫ್ ದಿ ಫರ್ಮ್ ಅಂತ ಕೂಡ ಹೇಳ್ಬೋದು. ಇವು 2 ಉದಾಹರಣೆಗಳು ಅಂತ ಕೂಡ ಹೇಳ್ಬೋದು. ಎತ್ತರು ಅಂತ ಕೂಡ ಹೇಳ್ತೀರಿ, ಪ್ಲ್ಯಾನ್ಡ್ ಅಕ್ಯುಮುಲೇಷನ್ ಆ್ಯಂಡ್ ಡೆಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್ ಅಂತೇಳಿ ಹೇಳ್ಬೋದು. ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ನಿಮಗೆ ನಿಮ್ಮ ಎಕ್ಸಾಮಿಗೋಸ್ಕರ. ಓಕೆ, ಥ್ಯಾಂಕ್ ಯು.